ಸೊ ಹೆಲೋ ಗಾಯ್ಸ್, ಹರ್ಷಿತ್ ಲಾಕ್ಸ್ ಚಾನಲಲ್ಲಿ ನಿಮ್ಮೆಲ್ರಿಗೂ ಹರ್ಷಿತ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ನಾನು ಮಾತಾಡೋಕ್ಕೆ ಬಂದಿರೋ ಉದ್ದೇಶ ಏನಂದರೆ, ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಊರು ಕನಕಪುರದಲ್ಲಿ ನಡೀತಾ ಇರೋ ಕನಕೋತ್ಸವದ ಬಗ್ಗೆ. ಇವತ್ತು ಕೆಮಿಸ್ಟ್ರಿ ಎಕ್ಸಾಮ್ನ ಬಂಕ್ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲವೆಂದರೆ ಛೇ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ನೋಡೋಣ, ಅಲ್ಲಿದ್ದು ವೈಬ್ಸ್ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಫುಲ್ಲು ಮುನ್ಸಿಪಲ್ ಗ್ರೌಂಡ್ ಹತ್ರ ಎಲ್ಲ ಎಷ್ಟು ಜನ ಸೇರಿದ್ದಾರೆ ಅಂತ. ನೀವು ಇಲ್ಲಿ ನೋಡ್ಬೋದು, ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡ್ತಾ ಇದ್ದಾರೆ. ಮತ್ತೆ ರಮೇಶು ಅವರೆಲ್ಲ ಬಂದ ಡಿ ಕೆ ಶಿವಕುಮಾರ್ ಮಗಳು ನಮಗೆ ಮಾತ್ರ ಇಲ್ಲಿ ಸ್ಪೆಷಲ್ ಎಂಟ್ರಿ. ಯಾಕಂದ್ರೆ ನೋಡಿ, ನಾವೆಷ್ಟು ಮುಂದೆ ಇದೀವಿ ಅಂತ ನೋಡಿ, ಫುಲ್ ಸ್ಪೆಷಲ್ ಎಂಟ್ರಿ. ಅಷ್ಟು ಸಂತೋಷ. ಸೊ ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರೋದು, ಬೈ ಬರ್ತ್ ಐ ಆಮ್ ಆನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಬಿಸ್ನೆಸ್ ಮ್ಯಾನ್, by choice I am an educationist, by passion I am a politician. One eternity later. ಎಲ್ಲ ಸುಸ್ತೇ ಆಗ್ತಾ ಇಲ್ವಾ? ಏನ್ ತಿಂತೀರಾ? ರಾಗಿ ಮುದ್ದೆನಾ? ಓಕೆ, ಸೂಪರ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನಮ್ಮ ವಿಶ್ವವಿಖ್ಯಾತ, ನಮ್ಮ ಕನ್ನಡದ ಹೆಮ್ಮೆಯ ಕಂಠ ವಿಜಯ್ ಪ್ರಕಾಶ್ ಸರ್ ಅವರ ಕಾನ್ಸರ್ಟ್ ಇರುತ್ತೆ. ಸೊ ವಿ.ಪಿ. ಸರ್ ಹಾಗೂ ಅವರ ತಂಡದವರು ಬರ್ತಾರೆ, ನಿಮಗಾಗಿ ಹಾಡುಗಳನ್ನ ಹಾಡ್ತಾರೆ. ಇದರ ಜೊತೆಗೆ ದೂರದ ತೆಲುಗಿನಿಂದ ಬಂದು ಕನ್ನಡ ಹಾಡುಗಳನ್ನು ಹಾಡಿ ಸೂಪರ್ ಹಿಟ್ ಮಾಡಿದ ಮಂಗನಿಯವರು ಕೂಡ ಇರ್ತಾರೆ. ಸಾಕಷ್ಟು ಹಾಡುಗಳು, ಸಾಕಷ್ಟು ಡ್ಯಾನ್ಸ್ಗಳು. ಬಟ್ ಕನಕಪುರ, ನಿಮ್ಮ ಎನರ್ಜಿ ಮಾತ್ರ ಹಿಂಗೆ ಇರಬೇಕು. ಓಕೆ ಓಕೆ, ಫಸ್ಟ್ ಒಂದು ಒಳ್ಳೆ ಸಖತ್ತಾಗಿರೋ ಡ್ಯಾನ್ಸ್ ಇಂದ ಶುರು ಮಾಡೋಣ. ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದ ಹೆಮ್ಮೆಯ ಪ್ರತಿಭೆ. ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ದರ್ಶನ್. ಎಲ್ಲ ಯುವಕರು ನಮಸ್ಕಾರ. ಈ ಕಡೆ ಬರೋ ನಮಸ್ಕಾರ. ಆ ಮೂಲೆ ನೋಡ್ತಿದ್ದಾರಪ್ಪ. ಕನಕೋತ್ಸವಕ್ಕೆ ಬಂದಿರೋ ಮುಖ್ಯವಾದ ಉದ್ದೇಶ ಏನಂದ್ರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿ ಗಿಲ್ಲಿ ನಟ ಬರ್ತಾರೆ ಅಂತ.
up to reality. ಕೋಟ್ಯಾಂತರ ಹೃದಯಗಳನ್ನ ಗೆದ್ದಿರುವಂತಹ ಗಿಲ್ಲಿ ಅವರಿಲ್ಲಿದ್ದಾರೆ. ಗಿಲ್ಲಿ, ಮೊದಲನೇದಾಗಿ ನಿಮ್ಮ ಅಭಿಮಾನಿಗಳ ಜೊತೆ ನಿಮ್ಮ ಮಾತು. ನಿಜವಾಗ್ಲೂ ಸಖತ್ ಖುಷಿ ಆಯ್ತು ನನಗೆ. ಅನುಶ್ರೀ ಅಕ್ಕ ಆ್ಯಂಕರಿಂಗ್ ಮಾಡ್ತಾರೆ ಇವತ್ತೊಂದಕ್ಕೆ ಸಖತ್ ಖುಷಿ ಆಯ್ತು. ಯಾಕಂದ್ರೆ ಸ್ಟೇಜ್ ಮಾಡೋದು ಒಂಚೂರು ವೀಕು, ಅನುಶ್ರೀ ಅಕ್ಕನ ಜೊತೆ ಇದೆ ಸಖತ್ ಪೀಕು. ಅವ್ರ ಜೊತೆ ಎಲ್ಲರೂ ಗಾಡ್ ಫಾದರ್ ಇರ್ತಾರೆ, ನಮಗೆ ಗಾಡ್ ಮದರ್ ಯಾರಾದ್ರೂ ಅವರಿಂದ ನಮ್ಮ ಅನುಶ್ರೀ ಅಕ್ಕ ಮಾತ್ರ. ನಾನು ಇಲ್ಲಿವರೆಗೂ ಬರೋಕ್ಕೆ ಅಂದ್ರೆ ಇಲ್ಲಿ ಈ ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡೋಕ್ಕೆ ಯಾರಾದರೂ ಮೊದಲು ನನ್ನ TV ಜರ್ನಿ ಸ್ಟಾರ್ಟ್ ಆದಾಗ ಯಾರಾದರೂ ಮೊದಲು ನನ್ನ ಮೈಂಡಿಗೆ ಬರ್ತಾರೆ ಟಕ್ಕಂತಂದ್ರೆ ಅದು ನಮ್ಮ ಅನುಶ್ರೀ ಅಕ್ಕನೇ. ಯಾಕೆಂದ್ರೆ ಅವರು ಫಸ್ಟು ನನ್ನ ಕರೆದು ಮಾತಾಡಿಸಿ ಕಾಲೆಳೆದು ಕಾಮಿಡಿ ಮಾಡಿ ಎಲ್ಲರೂ ಮಾಡಿ ಇವತ್ತು ನಿಮ್ಮ ಪ್ರೀತಿ ಇಷ್ಟೊಂದು ಸಂಪಾದನೆ ಮಾಡೋರೆ. ಫಸ್ಟ್ನೇದಾಗಿ ಥ್ಯಾಂಕ್ಸ್ ಅಕ್ಕ. ಆದರೂ ಒಂದು ಬೇಜಾರೇನಂದ್ರೆ ಅನುಶ್ರೀ ಅಕ್ಕ ಮದುವೆಗೆ ಕರೀಲಿಲ್ಲ ನನ್ನ, ಅದೇ ಸಖತ್ ಬೇಜಾರು ನನಗೆ. ನೀನು ಅಕ್ಕ ಅಂತ ಹೇಳೋದು ಸಖತ್ ಮಿಸ್ ಮಾಡ್ಕೊಂಡ್ರೆ ಗಿಲ್ಲಿ. ಬಟ್ ಒಂದು ವಿಷಯ, ಅಪ್ಪು ಸರ್ ಯಾವಾಗಲೂ ಒಂದು ಹಾಡಲ್ಲೇ ಹೇಳಿದ್ದಾರೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೊ ನಿನ್ನ ಗೆಲುವು ನಿನ್ನ ಯೋಗ್ಯತೆಯಿಂದ ಗೆಲ್ಲಿ, ಆಮೇಲೆ ಅವ್ರು ಹಾಕಿರುವಂತಹ ಓಟ್ಗಳಿಂದ ಅಷ್ಟೊತ್ತಿಂದ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅಷ್ಟು ಗಿಲ್ಲಿ ಸ್ಟೈಲಲ್ಲೇ ಒಂದು ಮಾತು. ಸಾಕು ಡ್ಯಾನ್ಸ್ ಮಾಡಿ ಆ ಸ್ಟೆಪ್ ಹಾಕಿ ನಾನೇ ಮುಗಿಸೋದಕ್ಕೆ ಸ್ಟೆಪ್ ಸಖತ್. ಒಂದು ಖುಷಿ ಆಗೋದೇನೆಂದ್ರೆ ಗಿಲ್ಲಿ ಏನೇನು ದಬಾಕಿದೆಯಾ ಅಂತ ಬಿಗ್ ಬಾಸ್ ಎಲ್ಲ ಬರೋದಿಲ್ಲ, ಏನೇನು ದಬಾಕಿದೆ ಅಂತ. ನಾನು ಏನೇನು ದಬಾಕವನೆ ಅಂತ ಆಚೆ ಬಂದಮೇಲೆ ಗೊತ್ತಾಗಿದ್ದು. ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಇಷ್ಟೊಂದೆಲ್ಲ ದಬಾಕಿದೀನಿ ಅಂತ. ನಾನು ಅನುಶ್ರೀ ಅಕ್ಕ ಒಂದು ಸ್ಟೇಜಲ್ಲಿ ಒಂದು ಡೈಲಾಗ್ ಹೇಳಿದೆ, ಕಷ್ಟಪಟ್ಟು SSLC ಪಾಸ್ ಮಾಡಿ ಬೆಂಗಳೂರಿಗೆ ಬರೋಕ್ಕೆ ಅಪ್ಪ ಅಮ್ಮ ಸಂಬಂಧಿಕರನ್ನ ಫೇಸ್ ಮಾಡಿ ಬೆಂಗಳೂರಿಗೆ ಬಂದು ಬಾಡಿಗೆ ಕಟ್ಟಕ್ಕೆ ಒದ್ದಾಡಿ ಆಮೇಲೆ ಗುದ್ದಾಡಿ ಓಡಿ ಸೋಗಿ ರನ್ ಮಾಡ್ತಾ ಕೊನೆಗೆ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿದ್ದೀನಿ. ಅದಕ್ಕೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಆಶೀರ್ವಾದ. ನನಗೆ ಒಂದು ಡೌಟ್ ಏನಂದ್ರೆ ಎಲ್ಲ ಕಡೆ ಒಂದು ಬರೀ ಗಂಡು ಮಕ್ಕಳೇ ಸೌಂಡ್ ಮಾಡ್ತಾ ಇರ್ತಾರೆ, ಹೆಣ್ಣು ಮಕ್ಕಳೇ ಸೌಂಡ್ ಮಾಡೋದು, ಅದೇ ನನಗೆ ಭಾರಿ ಇದೆ. ಈಗ ನೋಡ್ರಿ ನಮ್ಮ ಗಂಡು ಮಕ್ಕಳು ಇದು ಸೌಂಡ್, ಹೆಣ್ಮಕ್ಳು ಇದು ಸೌಂಡೇ ಅಲ್ಲ. ಮುಂದೆ ಮುಂದೆ ಒಂದು 4-5 ಜನ ಕೂತ್ಬಿಟ್ಟವ್ರೆ, ಇವ್ರು ಕೂಟ್ರು ಯಾರು ಸೌಂಡ್ ಮಾಡ್ತಾ ಇಲ್ಲ. ಆದ್ರೆ ಏನಂತ ನಮ್ಮ ಗಂಡು ಮಕ್ಕಳನ್ನ ಗ್ರೇಟು. ಯಾಕೆ ನಮ್ಮ ಗಂಡು ಮಕ್ಕಳಿಗೆ ನಾನು ಜಾಸ್ತಿ ಸಪೋರ್ಟ್ ಮಾಡ್ತೀನಿ ಅಂದ್ರೆ ನೋಡ್ರಿ, ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಅಂದ್ಬಿಟ್ಟು ಎಲ್ಲ ಸೇರಿ ಬಿಟ್ಕೊಂಡ್ಬಿಟ್ಟು ಪಾಪ ಗಂಡು ಮಕ್ಳು ಹೆಂಗೆ ನಿಂತವ್ರೆ ಆ ಕಡೆ ಸೈಡಲ್ಲಿ ನಾನೆಲ್ಲವರು ಅದು ನನಗೂ ಗೊತ್ತಿಲ್ಲ. ಇದು ಒಂದು ಸಾಂಗ್ ಇಷ್ಟೊಂದು ಫೇಮಸ್ ಆಯ್ತದೆ ನಮ್ಮ ಬಿಗ್ ಬಾಸ್ ಅಲ್ಲಿ ಏನಿರುತ್ತೆ, ದೊಡ್ಡವ ದೋಸೆ ಕೊಡು ನಮ್ಮಪ್ಪ ರಾಜ ಸೊಪ್ಪು. ಇಷ್ಟೊಂದು ಚಿಕ್ಕ ಮಕ್ಕಳು ಬಾಯಲ್ಲಿ ಅದು ಬರ್ತದೆ, ಚಿಕ್ಕ ಮಕ್ಕಳು ಅದು ಆಡ್ತಾರೆ, ರೀಲ್ಸ್ ಮಾಡ್ತಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟೊಂದು ಪ್ರೀತಿಸ್ತಾರೆ, ಇಷ್ಟೊಂದು ಪ್ರೋತ್ಸಾಹ ಮಾಡ್ತಾರೆ ಅಂತ ಸತ್ಯವನ್ನು ಅನ್ಕೊಂಡ್ರೆ ಎಲ್ಲ ಸ್ಟೇಜ್ ಮೇಲೆ ಒಂದು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಹೆಣೆ ಬಿಡೋವರೆಗೂ ಈ ಋಣ ಮರೆಯೋಕ್ಕಾಗಲ್ಲ ಅಂತ. ನನಗೂ ಸತ್ಯವನ್ನು ಗೊತ್ತೇ ಇರಲಿಲ್ಲ ಇದೆಲ್ಲ ಇರ್ತದೆ. ಅದು ಇನ್ನೂ ಕನಸ್ತರನೇ ಫೀಲ್ ಆಯ್ತಾ ಇದೆ. ಅಯ್ಯೋ ನಿಜನ ಸುಳ್ಳ ಆ ಥರನೇ ಅನ್ನಿಸ್ತಾ ಇದೆ ಸತ್ಯವನ್ನು ನನಗೆ. ಕೊನೆಯದಾಗ ಒಂದು ಡೈಲಾಗ್ ಹೇಳ್ಬಿಡ್ತೀನಿ, ನಮ್ಮ ಗಂಡು ಮಕ್ಕಳ ಬಗ್ಗೆ ಎಲ್ಲೋದ್ರೂ ಹೇಳ್ತಾ ಇರ್ತೀನಿ. ಹೇಳ
ಇಲ್ಲ ಇಲ್ಲ ಆಮೇಲೆ ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ ಫಸ್ಟ್ ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ. ಇಲ್ಲ ಫಸ್ಟ್ ಗಂಡ್ಮಕ್ಳ ಬಗ್ಗೆ ಹೇಳ್ಬಿಡ್ತೀನಿ, ಆಮೇಲೆ ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ. ಗಂಡ್ಮಕ್ಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟೆನ ಹೆಗಲ ಮೇಲೆ ಎತ್ಕೊಂಡು ಹುಟ್ಟಿರೋದು ನಾವು. ಮೀಸಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗಣಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗುವಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗೇ ಇರುವ ಅಂದ್ರೆ ಹಳೆಯ ಮಗ ಬಂದು ಅಂಕಲ್ ಅಂತ ಕರೀತಾರೆ. ಗಂಡು ಮಕ್ಕಳು ಓದ್ತಾರೆ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ನಿಜ ನೋಡ್ಕೊಂಡು ನಗ್ನಗ್ತಾ ಬದುಕ್ತೇವೆ. ಇದೇ ಫಸ್ಟ್ ಬಂದಿರೋದು. ಎಲ್ಲೋದ್ರೂ ಒಂದು ಡೈಲಾಗ್ ಹೇಳ್ತಿರ್ತೀನಿ, ಮೊನ್ನೆನೋ ಡೈಲಾಗ್ ಇದೆ, ಟಕರ ಟಕರ ಟಮಟೇಟು ನಮ್ಮ ಕನಕಪುರ ಜನ ಯಾವತ್ತಿದ್ರು ಅಲ್ಟಿಮೇಟು. ಇದರಲ್ಲಿ ಸಕ್ಕರೆ ಖುಷಿ ಆಯ್ತು. ಅಕ್ಕ ಬಣ್ಣ ಭಯ ನನಗೆ. ಅಲ್ಲ ಇಲ್ಲಿ ಪಾಪ ಹೆಣ್ಮಕ್ಳು ನೀನ್ ವೋಟ್ ಮಾಡಿದ್ದಾರೆ, ಇಲ್ಲಿ ಎಷ್ಟು ಜನ ನಿನ್ನ ಪ್ರೀತಿಸಿದ್ದಾರೆ, ನಿನ್ನ ಮದುವೆ ಆಗ್ಬೇಕಂತ ಎಷ್ಟು ಜನ ಹುಡುಗಿಯರು ಕಾಯ್ತಾ ಇದ್ದಾರೆ. ಅದೇ ಇಲ್ಲ ನಮ್ಮ ಪೇಸ್ ವ್ಯಾಲ್ಯೂ ಏನು, ನಮ್ಮ ಪೇಸ್ ಕಟ್ ವ್ಯಾಲ್ಯೂ ಏನು ಎಲ್ಲ ಗೊತ್ತು. ನಾನು ಅದ ಮುಂಚೆ ಹೇಳ್ತೀನಲ್ಲ, ನಾನು ಯಾವಾಗ ಹೇಳ್ತೀನಿ ಹೆಣ್ಮಕ್ಳು ಹುಟ್ಟಿದ್ರು ಯಾರು ತಲೆ ಕೆಲ್ಸ್ಕೊಬೇಡಿ. ಹೆಣ್ಮಕ್ಳು ಅಂದ್ರೆ ಟೆನ್ಷನ್ ಅಲ್ಲ, ಟೆನ್ಷನ್ ಸಮ. ಅವ್ರು ಯಾವತ್ತಿದ್ರು ಗ್ರೇಟು ಅಂತ. ಅಕ್ಕ ಅಕ್ಕ ಖುಷಿ ಆಯ್ತು. ಮತ್ತೆ ಸುಮಾರು ದಿನ ಆಯ್ತು ಸಿಕ್ಕಿ, ಏನಾಗಿ ಸಮಾಚಾರ? ನನಗೆ ಬಹಳ ಖುಷಿ ಆಯ್ತು. ಇಲ್ಲಿ ಅಕ್ಕ ನಾವು ಯಾವಾಗಲೂ ಅನ್ಕೊಂತಿದ್ವಿ, ಎಲ್ಲ ಕಡೆ ನಮ್ಮ ಶೋಲಿ ಗಿಲ್ಲಿ ಬಂದಾಗೆಲ್ಲ ಅನ್ಕೊತಾ ಇದ್ವಿ, ಗಿಲ್ಲಿ ನಿಜವಾಗ್ಲೂ ಕನ್ನಡಿಗರ ಮನಸ್ಸನ್ನ ಗೆಲ್ತಾರೆ ಅಂತ. ಕನ್ನಡದ ಒಂದು ಶೋನ ಕೂಡ ಗೆದ್ದು ಇವತ್ತು ಇಷ್ಟು ಜನ ಮನಸ್ಸು ಗೆದ್ದಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಗಿಲ್ಲಿಯ ಸಂಪಾದನೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಗಿಲ್ಲಿಗೆ. ಗಿಲ್ಲಿ ನಗಿಸಿ ಪ್ರಾಪರ್ಟಿ ಕಾಮಿಡಿ ಮಾಡಿ ಪಂಚ್ ಡೈಲಾಗ್ ಹೊಡೆದು ಆಗಾಗ ಮಿಮಿಕ್ರಿ ಮಾಡಿ ಆಗಾಗ ಹಾಡು ಹೇಳಿ ಅದೆಲ್ಲ ಒಂದು ಕಡೆ, ಬದುಕಿದ್ರೆ ಸರಳತೆಯನ್ನ ಹೇಗೆ ಬದುಕೋದು ಒಂದು ಶೋಲಿ ಅಂತ ತೋರಿಸಿದಂಥವ್ರು ನೀನು. ಸೊ ಈಗ ಹೇಗೆ ಅನಿಸ್ತಿದೆ ಆಚೆ ಬಂದ್ಮೇಲೆ, ಈ ಪ್ರೀತಿ ಅಭಿಮಾನ ಕಂಡ್ಮೇಲೆ ಇದು ತುಂಬಾ ದೊಡ್ಡ ಜವಾಬ್ದಾರಿ ಅನಿಸ್ತಿದ್ಯಾ, ಹೆಂಗೆ ಅನಿಸ್ತಿದೆ? ಅದೇ ಅಕ್ಕ ನನಗೆ ಇನ್ನೂ ನಿಮ್ಗೆ ಗಚಕಾಯ್ತದಲ್ಲ ನನ್ನ ಲೈಫಲ್ಲಿ ಅಂತಾನೆ ಗೊತ್ತಾಯ್ತಲ್ಲ. ಗಚಕಾಯ್ತದೆ ಅಂತ ಅದು ನಮ್ಗೆ ಹುಡುಗರು ಗೊತ್ತಿರ್ತದೆ ಹುಡುಗರಿಗೆ. ಆಚೆ ಬಂದ್ಮೇಲೆ ತಲೆನೇ ಕೆಟ್ಟ ಬಿಡೈತೆ. ಇಷ್ಟೊಂದು ಪ್ರೀತಿ ಇಷ್ಟೊಂದು ಪ್ರೋದು ಇದೆ ನಿಜನ ಕನಸ, ಇನ್ನೂ ಅದರಲ್ಲೇ ಅವನಿಗೆ ಸತ್ಯವನ್ನು ಸಹಿತ ಬಿಡೈತೆ ನನಗೆ ಸತ್ಯವನ್ನು. ಆದರೆ ಅದು ಅದು ಇದು ಭಯನೇ ಜಾಸ್ತಿ ಆಗ್ತಿರ್ತದೆ. ಅಯ್ಯಯ್ಯೋ ಏನಪ್ಪ ನನಗೆ ಅದು ನ್ಯಾಯ ಮಾಡೋ ಇನ್ನೂ ಪಳ್ಪಳಂಗೆ ಆಡ್ಕೊಂಡು ಸುಮ್ಮನೆ ಊರಲ್ಲಿ ಅಲ್ಲೇ ಇಟ್ಟಾಡ್ಕೊಂಡಿದ್ದವನು ಅವನ್ನ ಕರೆದು ಹಿಂಗೆ ನಿಲ್ಲಿಸ್ಬಿಟ್ಟು ಇಷ್ಟೊಂದು ಪ್ರೀತಿ ಇದೆಲ್ಲ ಕೊಡ್ಬಿಟ್ಟು ಏನಪ್ಪ ಮಾಡೋದು ಇದೆ ಎಲ್ಲ ಹೆಂಗಪ್ಪ ಹ್ಯಾಂಡಲ್ ಮಾಡೋದು ಅಂತ ತಲೆ ಕೆಟ್ಟಬಿಡ್ತು ಒಂದೊಂದ್ಸತಿ. ಅದಕ್ಕಿಂತ ಹೆಚ್ಚಿಗೆ ಅಪ್ಪ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಸಿಕ್ಕೈತಲ್ಲ, ಈ ಜನ್ಮಕ್ಕೆ ಇಷ್ಟು ಬಿಟ್ರಿ ಏನು ಬೇಡಪ್ಪ, ಈ ಜನ್ಮಕ್ಕೆ ಇಷ್ಟು ಸಾಕು ಅನಿಸ್ತದೆ, ಇದನ್ನ ಕೊನೆವರೆಗೂ ಮುಗಿಸ್ಕೊತೀನಿ ಅನ್ನೋದು ನಮಗೆ ಅಂತೂ ಯಾವಾಗಲೂ ಆಯ್ತು. ಆ್ಯಂಡ್ ನೀವೇ ಹೇಳಿದ ಮಾತು, ಮನಿ ಗಳಿಸ್ಬೋದು, ಅಭಿಮಾನಿ ಗಳಿಸೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಅದ್ಯಾಕ ಮನಿ ಇವತ್ತು ಬರ್ತದೆ ನಾಳೆ ಹೋಯ್ತಂದ್ರೆ ಅದೇ ಅಭಿಮಾನಿ ಒಂದ್ಸಲಿ ಬಂದ್ರೆ ಕೊನೆವರೆಗೂ ಹೋಗಲ್ಲ, ಕೊನೆವರೆಗೂ ಬರ್ತಾನೆ ಇರ್ತಾರೆ. ನಮ್ಗೆ ಯಾವಾಗಲೂ ಖುಷಿ ಕೊಡುವಂಥ ವಿಷಯ. ಇವತ್ತು ಡಿ.ಕೆ. ಶಿವಕುಮಾರ್ ಸರ್ ಹಾಗೂ ಡಿ.ಕೆ. ಸುರೇಶ್ ಸರ್ ಅವರ ಕನಕೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅವ್ರ ಕಾರ್ಯಕ್ರಮಕ್ಕೆ ಅವ್ರ ವೇದಿಕೆಗೆ ಬಂದಿರೋದು ಹೇಗೆ ಅನಿಸ್ತಾ ಇದೆ ಗಿಲ್ಲಿ? ಈಗ ನನಗೆ ಡಿ.ಕೆ. ಸರ್ ಫಸ್ಟು ಫೋನಲ್ಲಿ ಮಾತ್ರ ಫಸ್ಟು ಮಿಸ್ ಮಾಡಿದ್ರು. ಫಿನಾಲೆ ಮುಗಿದವರು ನಾಳೆಗೆ ಫೋನ್ ಮಾಡೋದು, ಏನಪ್ಪ ಗೆಲ್ಲಿದ್ರು ಅವಾಗಲೇ ಅಪ್ಪ ಸಾರ್ ನಾನು ಸಾರ್ ಜೊತೆ ಮಾತಾಡ್ತಾ ಇದ್ದೇನೆ, ಡಿ.ಕೆ. ಸರ್ ಮಾತಾಡ್ತಿರೋ ಅಂತ ನನಗೆ ತಲೆ ಕೆಟ್ಟಬಿಟ್ಟು. ಆಮೇಲೆ ಮೊನ್ನೆ ರಂಗೋಲಿ ಸ್ಪರ್ಧೆಯಲ್ಲಿ ಸಿಕ್ಬಿಟ್ಟು ಹೂನಾರ ಹಾಕಿದ್ರು, ಆಶೀರ್ವಾದ ಎಲ್ಲ ತಗೊಂಡೆ. ಅದು ಇನ್ನೂ ಹಂಗೆ ಕಣ್ಣಲ್ಲಿ ಕಟ್ತಂಗಿದೆ. ನಮ್ಮ ಸ್ನೇಹಿತರು ಹೇಳ್ತಿದ್ರು, ಡಿ.ಕೆ. ಸರ್ ಹತ್ರ ಡಿ.ಕೆ. ಸರ್ ನೀನು ಬಂದ ಹೂನಾರ ಹಾಕೋರು ಅಂದರೆ ಅವರು ಅಷ್ಟು ಸುಲಭವಾಗಿ ಯಾರೋ ಅಷ್ಟು ಪ್ರೀತಿ ಕೊಡೋದಾಗಿ ಅಷ್ಟು ಸುಲಭವಾಗಿ ಅವರು ಯಾರು ಕೇರೆ ಮಾಡೋದಿಲ್ಲ. ನಿಮ್ಗೆ ಹೂನಾರ ಹಾಕಿ ನೀನು ಪ್ರೋತ್ಸಾಹ ಮಾಡೋದಿಲ್ಲ, ನಿನ್ನ ಗುರುತಿಸಿ ನಿನ್ನ ಕಲೆ ಗುರುತಿಸಿ, ಅದು ನನಗೆ ಸಖತ್ ಖುಷಿ ಆಯ್ತು. ಅದು ಯಾವತ್ತೂ ಮರೆಯಲ್ಲ ಸರ್. ಸುರೇಶ್ ಸರ್ಗೂ ಅಂತ ಹೇಳ್ತಿದ್ದೆ ನಾನು ಕ್ಯಾರವನಲ್ಲಿ. ಗಿಲ್ಲಿ, ಈಗ ನಿಮ್ಮ ಒಳಗಡೆ ಇದ್ದಂತ ಸಿಂಗರ್ ಇನ್ನ ಇದಾರ ಬಿಟ್ಬಿಟ್ರ ಸಿಂಗರ್? ಆ ಸಿಂಗರು ಸತ್ತಿ ಸಮಾಧಿ ಕಟ್ಟಿ ಯಾರು ಗಿಡಲಿಟ್ಟು ಗಿಡ ಮರ ಆಗಿ ಕಾಯಿ ಬಿಡ್ತಾನೆ ಬುಡಕ್ಕೆ ಅವರಿ. ಅಲ್ಲ, ನಮ್ಮ ಕನಕಪುರ ಜನರಿಗೋಸ್ಕರ ಒಂದು 2 ಸಾಲ ಯಾರು ಹಾಡು ಹಾಡ್ತೀರಾ ಅಂತ ಹೇಳಿ. ಕ್ರಿಸ್ತ ಸಕ ಬಾಬರಗಾರ ಹೇ ತಾವಬ ವೆನೆಜುರ ನೋಡಿ ಕ್ಯಾಮ್ರಾ ತಗೊಂಡು ಶೂಟ್ ಮಾಡಿದಾಗ ಈ ಕಡೆ ಒಬ್ರು ಈ ಕಡೆ ಒಬ್ರು ಒಂಚೂರು ದೂರನಾಗ ನಿಂತ್ಕೊಳ್ಳೋಣ. ಅವಾಗಿಂದ ಈಗ ಬಂದು ಎಡ್ತಾ ಇದ್ದಾರೆ. ಶ್ರುತಿ ತಗೊಂಡು ಹಾಡು
ಮಾಡ್ಬೇಕಾ? ಇಲ್ಲಿ ಯಾರಿದಾರ ಸುದ್ದಿ ಯಾಕೆ ಸುಮ್ಮನೆ ಆ ಕಡೆಯಿಂದ ಹೊರಗೆ ಸುಮ್ಮನೆ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು ಗಿಲ್ಲಿ ನಿಮ್ದು? ಫ್ಯೂಚರ್ ಪ್ಲಾನ್ಸ್ ಏನಿಲ್ಲ ಅಕ್ಕ, ಹಿಂಗೆ ಸಿನಿಮಾ ಗಿನ್ಮಾ ಮಾಡ್ಕೊಂಡು ನಿಮ್ಮ ಆಶೀರ್ವಾದ ತಗೊಂಡು ಮುಂದುವರಿಯುವಂತ ಅಷ್ಟೇ. ಗಿಲ್ಲಿಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟರ್ ಇದ್ದಾರೆ. ಆ ಡೈರೆಕ್ಟರ್ ಮೂಲಕ ಒಂದು ಸಿನಿಮಾ ನೋಡುವ ಅನ್ನೋ ಆಸೆ. ಗಿಲ್ಲಿ ಏನಾದ್ರೂ ಸಿನಿಮಾ ತೆಗೆದ್ರೆ ನೀವೆಲ್ಲ ನೋಡ್ತೀರಾ? ಇನ್ನೇನು ಗಿಲ್ಲಿ? ಈಗ ಇದೇ ಮಾತು ನಾನೇನಾದ್ರು ಹೇಳಿದ್ರೆ ಆ ಸಿನಿಮಾ ಮಾಡೋದು ನೀವೆಲ್ಲ ನೋಡ್ತೀರಾ ಅಂದ್ರೆ ಮೈಂಡ್ ವಾಯ್ಸ್ ಏನಿರ್ತದೆ ಗೊತ್ತಾಕ? ದೊಡ್ಡ ಯಾರು ನಿಮ್ಮ ಅಪ್ಪಿಕೊಡ್ತಾನ ಟಿವಿಲೇನೋ ಬಂದಿದೆ ನೋಡ್ತೀನೋ. ನೀನ್ ಮಾಡಿರೋ ನಲ್ಲಿ ಮೂಳೆನೇ ಮಿಲಿಯನ್ ಗಟ್ಟಲೆ ಜನ ನೋಡಿದರೆ ನೀನ್ ಗಿಲ್ಲಿ ಮಾಡೋ ಸಿನಿಮಾ ನೋಡ್ತಾ ಇರ್ತಾರಾ? ನಿಜವಾಗ್ಲೂ ಇದೆ, ಸಖತ್ ಖುಷಿ ಆಗೋದು. ಹಂಗೆ ಏನಾರ ಮಾಡಿದ್ರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಇನ್ನು ಮುಂದೆ ಹೋಗಿ ಈ ರೋಡ್ ಏನೈತೆ ಇದು ಸ್ಟೇಜ್, ನಿಜವಾಗ್ಲೂ ಇದು ಸ್ಟೇಜ್ ಬ್ರಿಡ್ಜ್ ಅನ್ನಿಸ್ಬಿಡ್ತು ಕೆಳಗೆ. ಇನ್ನೊಂದು ಚೂರು ಉದ್ದ ಇದ್ರೆ ನಮ್ಮ ಮನವೊಳಗೆ ಸಿಕ್ಬಿಟ್ಟು ಸ್ಟೇಜ್ ಮೇಲೆ ನಡ್ಕೊಂಡು ಮನೆಗೆ ಹೋಗ್ಬಿಡ್ತಿದೆ. ನೀ ಕೊನೆವರೆಗೂ ಹೋದ್ಯಾ? ಹೋಗಿದೆ. ಇದು ಬರೀ ಸ್ಟೇಜ್ ಅಲ್ಲ ಗಿಲ್ಲಿ, ಗಿಲ್ಲಿಗೂ ಮತ್ತೆ ಅವ್ರ ಫ್ಯಾನ್ಸ್ ಹಾರ್ಟ್ ಇರುವಂತ ಬ್ರಿಡ್ಜ್ ಗಿಲ್ಲಿ ಇದು. ಆದ್ರೆ ಆ ಬ್ರಿಡ್ಜ್ ಯಾರೋ ಒಬ್ಬ ಸಣ್ಣ ಹುಡುಗ ಸೈಡಲ್ಲಿ ಇಟ್ಕೊಂಡು ಪ್ಯಾಂಟ್ ಕಳಿತಿದ್ದ ಕೆಳಗೆ. ಅದೊಂದು ಬೇಜಾರಾಗಿತ್ತು. ಬ್ರಿಡ್ಜ್ ಚೆನ್ನಾಗಿತ್ತು. ಹಾ, ಮುಂದೆ ಒಂದು ನಿಮಿಷ ಕಾಮು ಬಗ್ಗೆ ಹೇಳೋಕ್ಕಿಂತ ಮುಂಚೆ ಗಿಲ್ಲಿ, ನೀ ಏನ್ ಸಂಪಾದನೆ ಮಾಡಿದೆ ಅಂತ ಕೇಳ್ತಿದ್ಯಲ್ಲ, ಆಕ್ಚುಲಿ ಒಂದು ಮಗುಗೆ ತುಂಬಾ ಹುಷಾರಿಲ್ಲ. ಆ ಮಗುಗೆ ನಿನ್ನ ನೋಡುವಂತ ಒಂದು ಆಸೆ. ಅವ್ರ ತಾಯಿ ಫೋನ್ ಮಾಡಿದ್ದಾರೆ. ಚೆನ್ನಾಗಿದೆಪ್ಪ. ಪಪ್ಪು ಊಟ ಬರ್ತೀನಿಗೇನಪ್ಪ, ಮನೆಗೆ ಬರ್ತೀನಿ. ಅಮ್ಮ ಬರ್ತೀನಿ, ಮನೆಗೆ ಬರ್ತೀನಿ. ಮಗ ನೋಡ್ಬೇಕು ಬರ್ತೀನಿ ಮನೆಗೆ. ಅಲ್ಬೇಡಕ್ಕ. ಅವರು ತುಂಬಾ ಕಣ್ಣೀರು ಹಾಕ್ತಾ ಇದ್ದಾರೆ ಆ ತಾಯಿ. ಆ ಮಗುಗೆ ತುಂಬಾ ಹುಷಾರಿಲ್ಲ. ಬಟ್ ಆ ಹುಷಾರಿಲ್ದಿರೋ ಮಗುಗೂ ಕೂಡ ಗೊತ್ತಿರುವಂತಹ ಒಂದು ಹೆಸರು ಈಗ ಅಂದ್ರೆ ಅದು ಗಿಲ್ಲಿ. ಅದೇ ಇವಾಗ ಈಗ ನನಗೆ ಇದೆಲ್ಲ ನೋಡ್ತಾ ಇದ್ರೆ ನಾನು ಜೋರಾಗಿ ಹತ್ಬಿಡು ಅನ್ಸುತ್ತೆ. ಎಳ ಬರುವುದಿಲ್ಲ, ಅದೇ ಬೇಜಾರು ನನಗೆ. ಎಷ್ಟು ಅಳಬೇಕು ಅನ್ಕೊಂಡ್ರೆ ಎಳ ಬರುವುದಿಲ್ಲ. ನೋಡಿ, ನಾನು ಅಳಬೇಕು ಅಂತ ಅದಕ್ಕೇನೆ ನಗಾಡ್ತಾ ಇದ್ದೀರಿ ನೀವು. ಅಂದ್ರೆ ನಮ್ಮ ಅಕ್ಕನಿಗೆ ನಾನು ಅಳು ನೋಡೋಕೆ ಇಷ್ಟ ಇಲ್ಲ, ಯಾವಾಗಲೂ ನಗಾಡ್ತಾ ಇರ್ಬೇಕಲ್ವ? ಕರೆಕ್ಟ್ ಗಿಲ್ಲಿ, ಕರೆಕ್ಟ್. ಗಿಲ್ಲಿ ಯಾವಾಗಲೂ ನಗ್ನಗ್ತಾ ಇರ್ಬೇಕು. ಯಾಕಂದ್ರೆ ಎಲ್ರಿಗೂ ನಗು ತಂದು ಕೊಟ್ಟಂತಹ ನಗು ಅದು. ಇವತ್ತಿನ ದಿನ ಎಷ್ಟೋ ಜನಕ್ಕೆ ಎಷ್ಟೋ ಟೆನ್ಷನ್ ಇರ್ತಿತ್ತು. ಆ 3-4 ತಿಂಗಳು ಎಲ್ಲರ ಮನಸ್ಸುಗಳಿಗೆ ನಗು ತಂದು ಕೊಟ್ಟಿರುವಂತಹ ಗಿಲ್ಲಿ, ನೀನು ಕೂಡ ಯಾವಾಗಲೂ ಚೆನ್ನಾಗಿ ನಗ್ನಗ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಸೊ ನೆಕ್ಸ್ಟ್ ಏನು ಏನಕ್ಕೆ ಬಂದ್ರೆ ನನಗೂ ಹುಷಾರಿಲ್ಲ, ನನಗೂ ಕಂಟಿನ್ಯೂ ಹೋಗ್ಯಾರ. ಆಗ್ಬಿಡ್ಲಿಕ್ಕೆ ತೋರಿಸ್ಕೊಂಡು ಬಂದ ಕೆಳಕ. ಅವನಿಗೆ ಭಯ ಎಲ್ಲಿ ನಾನು ಗಿಲ್ಲಿ ಒಂದೆರಡು ಮಿಮಿಕ್ರಿ ಮಾಡೋ ಅಂತ ಹೇಳ್ಬಿಡ್ತೀನಿ. ಬೇಡ ಕೆಳಕ, ಮಿಮಿಕ್ರಿ ಮಾತ್ರ ಮಾಡೋದ ಕೆಲ. ಆಮೇಲೆ ನಿಮ್ಮ ಮಿಮಿಕ್ರಿಯನ್ನ ಮಾಡ್ಬೇಕಾಯ್ತು. ಓಕೆ, ಕಿಶೋರ್ ಸರ್, ನಿನ್ ಫೇವ್ರೆಟ್ ಕಿಶೋರ್ ಸರ್. ಅದಕ್ಕೆ ನಿಮ್ಮನ್ನು ಮಾಡಿರ್ಬೇಕಂತ ಸಮಸ್ಬಿಡ್ತೀರಿ. ಕಿಶೋರ್ ಸರ್ ಮಾಡಿ ಅವ್ರು ಫೋನ್ ಮಾಡಿರ್ತೀರೀಗ ಯಾವಾಗಲೂ ಬೇಕು ಇದೆಲ್ಲ ನಿಮಗೆ. ಇಲ್ಲ, ಕಿಶೋರ್ ಸರ್ಗೆ ಸ್ವಲ್ಪ ಕಣ್ಣು ಕಟ್ಕೊಬಿಟ್ಟೈತೆ, ಬೇಜಾರಾಗ್ಬಿಟ್ರಿ. ನೆಕ್ಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಮಾಡ್ತಾರೆ. ನೀ ಅದೊಂದು ಮಾಡ್ತಿದ್ಯಲ್ಲ, ಅದು ಮಾಡ. ನಮ್ಮೂರು ಹುಡುಗ ನಿಜವಾಗ್ಲೂ ನಮ್ಮವ್ರಿಗೆ ಇಲ್ಲಿ ಸಖತ್ ಖುಷಿ ಆಯ್ತದೆ. ಇಲ್ಲಿ ಯಾರು ಅಂತ ನೀವು ಕಂಡುಹಿಡಿಬೇಕು. ಕನಕಪುರ ಸ್ಟೇಜಲ್ಲಿ ಬಂದು ಈ ಥರ ಆ್ಯಕ್ಟಿಂಗ್ ಮಾಡೋದು ಸಖತ್ ಖುಷಿ ಆಯ್ತದೆ. ಒಳ್ಳೇದಾಗಿದೆ. ಯಾರಿದು ಗೊತ್ತಿಲ್ವಾ? ಹೆಂಗ್ ಗೊತ್ತಾಗ್ತದೆ? ನಮ್ಮೂರು ಗ್ರಾಮ ಪಂಚಾಯತಿ ಮೆಂಬರು.
ಲೈಫಲ್ಲಿ ತುಂಬಾ ನೀವು ಮುಂದೆ ಕಳಿಸ್ಬಿಡ್ತೀರ ಕನಕ. ಇವಾಗ ಅವರು ನಾಳೆ ಬರ್ತಾರೆ, ಕಾವು ನಾಳೆ ಬರ್ತಾರೆ, ಅವಾಗ ಗಿಲ್ಲಿ 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 ಅಂತ. ಇಲ್ಲಿ ನಟ ತಮ್ಮ ಕೋರಿಕೆ ಮೇರೆಗೆ ಕನಕೋತ್ಸವ ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ಕನಕೋತ್ಸವ ವೇದಿಕೆ ಪರವಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ಪೇಟ ಹಾಕಿ ಕೂತ್ಕೋ. ನಾನು ಸನ್ಮಾನ ಮಾಡ್ತಾ ಇರೋದಲ್ಲ, ಕನಕಪುರದ ಎಲ್ಲ ಜನ, ಕನಕೋತ್ಸವದ ಎಲ್ಲ ಪಾಲ್ದಾರರು, ಪುಟಾಣಿ ಮಕ್ಕಳಿಂದ ಹಿರಿಯರು, ಎಲ್ಲ ಸೋದರಿಯರು, ಯುವಕರು, ಅಣ್ಣಂದಿರು, ತಾಯಂದಿರು ಎಲ್ಲ ಸೇರಿ ಹಿಂಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಗಿಲಿ ಆಡ್ಬೇಕಾದ್ರೆ ಮಧ್ಯ ನಿಲ್ಲಿಸ್ಬಿಟ್ಟಿದ್ರು. ನಾನೇ ಹೋಗಿ ಅದನ್ನ ಮೊದಲಿಂದನೂ ಅದು ನಿಂತೋಗಿತ್ತು ಆ ಸ್ಟುಡಿಯೋ. ನಾನೇ ಹೇಳಿ ನಾನು ಸುರೇಶ್ ನಮ್ಮ ಬಾಲಕೃಷ್ಣ ಹೋಗಿ ಪ್ರಾರಂಭ ಮಾಡಿಸ್ದು. ಅದರ ಯಾವ್ದು ಹೆಸರು? ಜಾಲಿವುಡ್ ಜಾಲಿವುಡ್ ಆಮೇಲೆ ತಿರ್ಗ ನಿಂತೋಗಿತ್ತು. ಆಮೇಲೆ ಸುದೀಪ್ ಫೋನ್ ಮಾಡ್ದ ಹಿಂಗಾಗ್ಬಿಟ್ಟಿದೆ ಅಂತ. ತಕ್ಷಣ DC-ಗೆ ಓಪನ್ ಮಾಡಿದೆ. ಸದ್ಯ ಹುಡುಗ ಒಬ್ಬ ಹಳ್ಳಿ ಪ್ರತಿಭೆ ಇರುವಂತ ನಮ್ಮ ಹುಡುಗರು ಬೆಳಿಬೇಕು ಅನ್ನೋದೇ ಈ ಕನಕೋತ್ಸವದ, ಕನಕಪುರದ ಉತ್ಸವದ ಗುರಿ. ನೀವು ಕೂಡ ಇದಾಗಬೇಕು. ಸ್ವಾಮೀಜಿ ದಯವಿಟ್ಟು ಬಂದು ಒಂದು ಆಶೀರ್ವಾದ ಮಾಡಿ ನಮ್ಮ ಹುಡುಗರಿಗೆ. ಈಗ ಹೇಳಬೇಕು, ಮಧ್ಯಾಹ್ನ ಸ್ವಾಮೀಜಿಯವರು ಆಶೀರ್ವಾದ ಮಾಡಿ. ಬಿಗ್ ಬಾಸ್ ಸುದೀಪ್ ಅವರು ಬರಬೇಕಾಗಿತ್ತು. ಅವರು ಬರ್ತೀನಿ ಅಂತ ಹೇಳಿದ್ರು. ಅವರು ಕೊಯಮತ್ತೂರಲ್ಲಿ CCL ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೋತ್ರೆ ಬರ್ತೀನಿ ಸ್ಟೇಜ್ಗೆ ಅಂತ ಹೇಳಿದ್ರು. ಅವರು ಗೆದ್ದುಬಿಟ್ಟಿದ್ದಾರೆ. ನಾಳೆ ಫೈನಲ್ಸ್ ಇದೆ, ಹಾಗಾಗಿ ಅವರು ಬರಲಿಲ್ಲ. ಅವರ ಸಂಪೂರ್ಣ ಅಭಿಮಾನಿಗಳಿಗೆ ಅವರ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ಬರ್ತೀನಿ ಅಂತ ಹೇಳಿರೋದ್ರಿಂದ